ಗೋಲ್ಡನ್ ಕೃಷಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ದ್ರಾಕ್ಷಿ ತೋಟಕ್ಕೆ ಬಂದಿದ್ದೀವಿ. ಏನು ಗೊಬ್ಬರ ಹಾಕ್ತಾರೆ, ಏನು ಸ್ಪ್ರೇಯರ್ ಮಾಡ್ತಾರೆ, ಇಳುವರಿ ಎಷ್ಟು ಬರುತ್ತೆ, ವೆರೈಟಿ ಅದೆಲ್ಲ ಮಾಹಿತಿ ರೈತರನ್ನ ಕೇಳೋಣ. ಬನ್ನಿ, ವಿಡಿಯೋಗೆ ಸ್ವಾಗತ. ನಮಸ್ಕಾರ ರೀ. ಪರಿಚಯ ನಮ್ಮದು ಹೊಸೂರಿಂದ ಹೊಸೂರು ಸೋಂಪೂರು. ನಮ್ಮ ಹೆಸರು ಹೊಸೂರು ಸೋಂಪೂರು. ನಮ್ಮ ಊರು ತಾಲೂಕು ಯಲಬುರ್ಗ, ಜಿಲ್ಲಾ ಕೊಪ್ಪಳ. ನಾವು 7ನೇ ವರ್ಷ ನೋಡ್ರಿ. ವೆರೈಟಿ ಮಾಣಿಕ್ ಚಮನ್ ಅಂತ್ರಿ. ಮಾಣಿಕ್ ಚಮನ್ ಸಸಿ. ಇದು ಮೊದಲ ಒಂದು ಡಾಗ್ರೋಸ್ ಅಂತ ಬರ್ತಾರೆ. ಇದು ಕಾಡು ದ್ರಾಕ್ಷಿ ಅದು. ಅದನ್ನು ಮೊದಲ ಬೆಳೆದೀವಿ. ಬೆಳೆದ ಮ್ಯಾಗ ಅದು ಬಡ್ಡಿ ಸ್ವಲ್ಪ ದಪ್ಪ ಆದ್ಮ್ಯಾಗ ಬಿಜಾಪುರದಿಂದ ಒಬ್ರಿಗೆ ಹೇಳಿದ್ವಿ. ಅಲ್ಲಿ ಗೋಟಿ ಕಟ್ಟಾರ ಇರ್ತಾರೆ ಅವರು. ಅವ್ರನ್ನ ಕರ್ಕೊಂಬಂದು ಗೋಟಿ ಕಟ್ಟಿಸಿದ್ವಿ. ಅದು ಎರಡು ವರ್ಷ ನಂತರ ಹಣ್ಣು ಬಿಟ್ಟತ್ರಿ. ನಮ್ಗೆ 7 ವರ್ಷ ಆತ್ರಿ. ಇದು ಮೊದಲ ಇತ್ತು. ಅದು 22 ವರ್ಷ ಇದು ಮಾಡೀವ್ರಿ. ಮತ್ತು ಹೊಳ್ಳಿ ಅದನ್ನು ತೆಗೆದು ಈಗ ಹೊಳ್ಳಿ ಮತ್ತೆ ಹಚ್ಚಿವ್ರಿ. ಇನ್ನು ಟೆಲಿಫೋನ್ ಸಿಸ್ಟಮ್ ಅಂತ ಹೇಳ್ರಿ. ಇದು ಚೆನ್ನಾಗಿ ಬಂದತ್ರಿ. ಇಳುವರಿ ಅಡ್ಡಿಲ್ಲ, ಚಲೋ ಬಂದತ್ರಿ. ಇದು DAP ಗೊಬ್ಬರ, ಪೊಟ್ಯಾಸ್ ಇದು ಕಡಿಮೆ ರೀ. ಅದು ಮತ್ತು ಅವು 0050, 19 ಇಂಥವೆಲ್ಲ ಡ್ರಿಪ್ನಾಗ ಕೊಡ್ಬೇಕು ಅವಕ್ಕೆ. ಡ್ರಿಪ್ಪಿನ ಮುಖಾಂತರ ಹಾಕ್ಬೇಕ್ರಿ. ಇದು M45, ಇದು ಕರ್ಜಟ್, ಇದು ಸಿಸ್ತಿನ್, ಕೆರಾತಿನ್ ಅಂತೇಳಿ ಇವು ಬರ್ತಾವ್ರಿ. ಅಷ್ಟು ಒಳ್ಳೆ ಔಷಧ ತರ್ಬೇಕ್ರಿ. ತಂದು ಸ್ಪ್ರೇ ಮಾಡಿದ್ರೆ ಚೆನ್ನಾಗಿ ಬರ್ತದೆ ರೀ. ನಾಟಿ ಮಾಡಿ ಈಗ 17 ತಿಂಗಳಿಗೆ ಬರ್ತ ನೋಡ್ರಿ. ಕಟಾವು ಬರ್ತದೆ. ಇದು ಮಾಣಿಕ್ ಚಮನ್ ಅಂದ್ರೆ ಸ್ವಲ್ಪ ಇಳುವರಿ ಜಾಸ್ತಿ ರೀ. ತೂಕ ಜಾಸ್ತಿ ಬರುತ್ತೆ. ಇದು ಸೋನಾಕ್ ಅಂತ ಬರ್ತದೆ ರೀ. ಅದು ಇಳುವರಿ ಸ್ವಲ್ಪ ಕಮ್ಮಿ ಆಗುತ್ತೆ. ಸ್ವೀಟ್ ಹೆಚ್ಚಾಗೈತೆ ರೀ. ಅದು ನೋಡ್ರಿ. ನಮ್ಮದು 1 ಎಕರೆ ಸರ್. 1 ಎಕರೆ 2 ಗುಂಟೆ ಐತೆ ನೋಡ್ರಿ ಸರ್. ಅಷ್ಟು ಮಾಡೀವ್ರಿ ಸರ್. ಅಲ್ಲ, ಬೇರೆ ಈ ಕಡೆ ಮಾಡ್ಬೇಕಂತ ಹೋಗ್ತೀವಿ. ಇಳುವರಿ ಚಲೋ ಚೆನ್ನಾಗಿ ಬರ್ತಾರೆ. ಇನ್ನೊಬ್ರು ಮಾಡ್ಬೇಕು. ಒಬ್ಬರು ಹೇಳ್ಯಾರಿ ಗಂಗಾವತಿ ಸೈಡ್. ನಮ್ಮೊಂದು 4 ಎಕರೆ ಹೊಲ ಐತಿ, ಮಾಡೋಣ ಅಂತ ಹೇಳ್ಯಾರಿ. ಹೋಗಿ ಒಂದು ಸ್ವಲ್ಪ ಅಲ್ಲಿ ಮಾಹಿತಿ ಹೇಳಿ ಬರೋಕ್ರಿ ಹೊಂಟವ್ರು. ಇದು ಏಪ್ರಿಲ್ನಿಂಗೆ ಒಮ್ಮೆ ಕಟಿಂಗ್ ಆಗತ್ತೆ ರೀ. ಇದು ಏಪ್ರಿಲ್ನ್ಯಾಗ ಒಮ್ಮೆ ಕಟಿಂಗ್ ಮಾಡ್ಬೇಕು ರೀ. ಮತ್ತು ಹೊಳ್ಳಿ 6 ತಿಂಗಳ ಬಿಟ್ಟ ಮ್ಯಾಗ ಅಕ್ಟೋಬರ್ಗೆ ಮತ್ತೊಮ್ಮೆ ಚಟ್ನಿ ಮಾಡ್ಬೇಕು ರೀ. ಅಕ್ಟೋಬರ್ನಿಂದ ಮತ್ತು 4 ತಿಂಗಳ ಹಣ್ಣಿಗೆ ಬಿಡೋದು ರೀ. ಹೂವಾಗಿ ಕಾಯಿ ಆಗುತ್ತೆ. ಕಾಯಿ ಆದ್ಮ್ಯಾಗ 4 ತಿಂಗಳು ಬೇಕು ರೀ. 4 ತಿಂಗಳು ಬೇಕು. 4 ತಿಂಗಳು ಹಣ್ಣಿ ಮಾಡ್ಬೇಕಾದ್ರೆ ಒಟ್ಟು 4 ತಿಂಗಳು ಬೇಕು. ನೀರು ವಾರಕ್ಕೊಮ್ಮೆ ಡ್ರಿಪ್ನ್ಯಾಗ ಮುಖಾಂತರ ಕೊಡ್ತೀವಿ. ಸಾಕು. ಹೂ ಇದ್ದಾಗ ಸ್ವಲ್ಪ ನೀರಿಗೆ ಇದು ಕಮ್ಮಿ ಆಗತ್ತೆ ರೀ, ವಾರಕ್ಕೊಮ್ಮೆ. ಈಗ ಹಣ್ಣು ಇದ್ದಾಗ ಮತ್ತು ನೀರು ಬೇಕಲ್ರಿ ಜಾಸ್ತಿ. ವಾರಕ್ಕೆ 4 ದಿವ್ಸಕ್ಕೆ ಹಿಂಗೆ ಬಿಡೋದು. ಈ ಕಡೆ ಇದು ಲಕ್ಷ್ಮೇಶ್ವರ ಹೋಗುತ್ತೆ ರೀ. ಲಕ್ಷ್ಮೇಶ್ವರ ಇಲ್ಲಿ ಇದು ರೀ, ನರಗುಂದ, ಈ ಗಜೇಂದ್ರಗಢದವ್ರು ಹೋಗ್ತಾರೆ ರೀ.
ಅದು ಸ್ವಲ್ಪ ಚಿಕ್ಕಿಗತೆ ಬೀಳ್ತೈತ್ರಿ ಅದು ಕಂಟ್ರೋಲ್ ಆತಂದ್ರೆ ಮತ್ತೆ ಯಾವ್ದು ರೋಗ ಇಲ್ರಿ ಕೊಟ್ಟಿಗೆ ಕೊಟ್ಟಿಗೆ ಎಕರೆಗೆ 6ರಿಂದ 7 ಗಾಡಿ 8 ಗಾಡಿ ಹಾಕ್ತೀವಿ ಕೊಟ್ಟಿಗೆ ಗೊಬ್ಬರನ ಜಾಸ್ತಿ ಈಗ ಸರ್ಕಾರಿ ಗೊಬ್ಬರ ಏನು ಭಾಳ ಇಲ್ರಿ ಡ್ರಿಪ್ನಾಗ 0050 19 ಇಂಥವೆಲ್ಲ ಡ್ರಿಪ್ ಮುಖಾಂತರ ಕೊಡ್ತೀವಿ ಹ್ಞೂ ನಮ್ಮದು ಸೋಂಪುರ್ ಹೊಸೂರು ಅಂತ ಹೇಳ್ರಿ ಹಿರೇಮಗಿರಿ ಹತ್ರ ಅದು ಹಿರೇಮಗಿರಿ ಪೋಸ್ಟ್ ಬರೋದು ತೋಟ ಗದಗಿನ ರೋಡ್ಗೆ ಐತ್ರಿ ಸಂಗನೂರು ಸಿಂಹದಾಗ ಐತಿ ಮ್ಯಾಗ ಇದಕ್ಕೆ ಹಕ್ಕಿ ಪಕ್ಷಿ ಇದನ್ನ ಬಲಿ ಹಾಕ್ತೀವಿ ಮ್ಯಾಗ ಸದ್ಯ ಹಾಕ್ಬೇಕು ಸರ್ ಈಗ ಹಣ್ಣಿನ ಟೈಮಿಗೆ ಈ ಸದ್ಯ ಇನ್ನೊಂದು 8 ದಿನದಾಗ ಹಾಕ್ಬೇಕು ಅಂದ್ರೆ ಇದು ಪಕ್ಷಿ ತಿನ್ನತ್ರಿ ಅದು ಅದು ಸ್ವಲ್ಪ ಕುಕ್ ಬಿಡ್ತಂದ್ರೆ ಎಲ್ಲ ಇದು ಗೊನಿ ಲಾಸ್ ಆಗತ್ತೆ ಅದು ಹಣ್ಣಿಂದು ಹಂಗಾಗಿ ಅದನ್ನ ಮ್ಯಾಗ ಪಕ್ಷಿ ಬಲಿ ಅಂತ ಬರ್ತತ್ರಿ ಅಲ್ಲಿಂದ ಗೌರ್ಮೆಂಟ್ನಾರ ಕೊಡ್ತಾರೆ ಅದು ಈ ಗೌರ್ಮೆಂಟಿಂದ ಅದು ಬಲಿ ಪಕ್ಷಿ ಬಲಿ ಅಂತೇಳಿ ಅರ್ಜಿ ಕೊಟ್ರೆ ಅದೊಂದು ಪಕ್ಷಿ ಬಲಿ ಕೊಡ್ತಾರೆ ರೀ ಅವ್ರು ಇಲ್ಲ ಸಬ್ಸಿಡಿ ಸಿಗತೈತ್ರಿ ಅದಕ್ಕೆ ಸಬ್ಸಿಡಿ ಸಿಗತ್ತೆ ಅದಕ್ಕೆ ಅರ್ಜಿ ಕೊಟ್ಟು ಬಂದೀವಿ ರೀ ಅದನ್ನ ಈಗ ಇನ್ನೊಂದು ವಾರ 15 ದಿವಸದಾಗ ಬರ್ಬೋದ್ರಿ ಅದು ತೋಟಗಾರಿಕೆ ಇಲಾಖೆಯಿಂದ ಅದು ಅನುದಾನ ಅಂತ ಐತೆ ಸರ ಹೋದ ಸಲ ಅನುದಾನ ಬರ್ಬೇಕಾಗಿತ್ತು ಆದ್ರೆ ಅದು ಹೋದ 1-2 ವರ್ಷದಿಂದ ಈಗ ಇದು ಏನದ ಕೊರೋನಾ ಸಂಕಷ್ಟದವರೆಗೆ ಇದನ್ನ ಹಾಕಿ ನಮ್ಮ ಅಮೌಂಟ್ ಅವ್ರಿಗೆ ಹಾಕಿಬಿಟ್ರೆ ಅದಕ್ಕೆ ನಮಗೆ ಬರಲಿಲ್ಲ ರೀ ಅನುದಾನ ಈ ಸಲ ಅದಕ್ಕೆ ಹಾಕಿಬಿಟ್ರಿ ನಮ್ಗೆ ಬರಲಿಲ್ಲ ರೀ ಸರ್ ಅದು ಈಗ ಹೊಸ್ದಾಗಿ ಏನ್ರ ನಾಟಿ ಮಾಡಿದ್ರೆ ಅವ್ರಿಗೆ ಅನುದಾನ ಕೊಡ್ಬೇಕಂತ ಬಂದತಂತ್ರಿ ಹೊಸ್ದಾಗಿ ನಾಟಿ ಮಾಡಿದ್ರೆ ಕೊಡ್ತಾರೆ ಈಗ ಫಸ್ಟ್ ಅವ್ರಿಗೆ ಅಂದ್ರೆ ಅವರು ಇದನ್ನ ಕಟ್ತಾರೆ ಗೋಟಿ ಕಟ್ತಾರೆ ಸರ್ ಅವ್ರಿಗೆ ಹೇಳಿಬಿಟ್ರೆ ಅವರ ನಮ್ಗಿಂತ ಕಡ್ಡಿ ಬೇಕಂದ್ರೆ ನಮ್ಗೆ ಸೋನಾಕ್ ಬೇಕಂದ್ರೆ ಸೋನಾಕ್ ತರ್ತಾರೆ ರೀ ನಮ್ಗೆ ಥಾಮ್ಸನ್ ಅಂದ್ರೆ ಅದು ದುಂಡ ಬರ್ತೈತೆ ರೀ ಹಣ್ಣು ಥಾಮ್ಸನ್ ಅಂದ್ರೆ ಸೋನಾಕ್ ಅಂದ್ರೆ ಉದ್ದ ಬರ್ತೈತೆ ಇದು ಮಾಣಿಕ್ ಚಮನ್ ಅಂದ್ರೆ ಸ್ವಲ್ಪ ದಿಪ್ಪ ತೂಕ ಜಾಸ್ತಿ ಬರ್ತೈತೆ ಇದು ಅದಕ್ಕೆ ಇದನ್ನೆಲ್ಲ ಹಚ್ಬೇಕಾದ್ರೆ ಇದನ್ನ ಹಚ್ತಾರೆ ಇದೇ ತಳಿನ ಹಚ್ತಾರೆ ಮಾಣಿಕ್ ಚಮನ್ ಅಂದ್ರೆ ತೂಕ ಜಾಸ್ತಿ ಬರ್ತಾರೆ ಹ್ಞೂ ರೀ ಮಾಣಿಕ್ ಚಮನ್ ಸೋನಾಕ್ ಭಾಳ ಕಮ್ಮಿ ಸರ್ ಅದಕ್ಕೆ ರೋಗ ಜಾಸ್ತಿ ಇದು ಮಾಣಿಕ್ ಚಮನ್ ಅಂದ್ರೆ ಇಲ್ಲಿ ನಮ್ಮಲ್ಲಿ ಏರಿಯಾದಾಗ ಇದೇ ಐತೆ ನೋಡ್ರಿ ಹಾಂ ಮಾಣಿಕ್ ಚಮನ್ ರೀ ಇದು ಇಳುವರಿ ಬರ್ತೈತೆ ರೀ ಇದೇ ಒಂದು ತಳಿ ರೀ ಬೇರೆ ತಳಿ ಹಾಕಿದ್ರೆ ಏನಾಗಲ್ಲ ರೀ ಆದ್ರೆ ಅದು ತಡೆಯಂಗಿಲ್ಲ ರೀ ಅದು ಭಾಳ ಥಾಮ್ಸನ್ ಅಂದ್ರೆ ದುಂಡ ಇರ್ತೈತೆ ನೀರು ಜಾಸ್ತಿ ಹಿಡಿತೈತಿ ಅದು ಇದು ಒಳ್ಳೆ ರುಚಿ ಇರುತ್ತೆ ಸ್ವಲ್ಪ ಉದ್ದ ಜಾಸ್ತಿ ದಪ್ಪ ಇರ್ತೈತೆ ರೀ ಕ್ವಾಲಿಟಿ ಬರ್ತೈತೆ ರೀ ಕಟ್ ಮಾಡಿಟ್ರೆ ಒಂದು ವಾರ ಅಂತ ಬರ್ತೈತೆ ರೀ ಒಂದು ವಾರ 15 ದಿವಸ ಬೇಕಾದಾಗ ಇಟ್ಕೊಂಡು ತಿನ್ಬೋದು ರೀ ಏನೇ ಡ್ಯಾಮೇಜ್ ಇದು ಯಲಬುರ್ಗ ಇದ್ರಾಗ ತೊಗೊಂಬಂದಿರಿ ಸರ್ ನರ್ಸರಿ ಒಳಗೆ ತೊಗೊಂಬಂದಿದ್ರಿ ರೀ ಕಾಡು ದ್ರಾಕ್ಷಿ ಅಂತೇಳಿ ತಳಗೆ ಹಚ್ಚಿವ್ರಿ 6 ತಿಂಗಳು ಬೆಳೆಸಿವ್ರಿ ಅದು ಬಡ್ಡಿ ಬಲ್ತ ಮ್ಯಾಗ ಬಿಜಾಪುರದಾಗಿಂದ ಒಬ್ಬರು ಹೇಳಿದ್ರಿ ಹಿಂಗೆ ನಮ್ಗೆ ಇಂಥ ತಳಿ ತೊಗೊಂಬಂದು ನನಗೆ ಕಟ್ಟಿಕೊಡ್ರಿ ಅಂತೇಳಿ ತೊಗೊಂಬಂದ್ರು ಅದನ್ನು ಕಟ್ಟಿಕೊಟ್ರು ಅಲ್ಲಿಂದ 18 ತಿಂಗಳದಾಗ ಮತ್ತು ಹಣ್ಣು ಬಿಟ್ಟದ ಸರ್ ಸ್ಟಾರ್ಟಿಂಗ್ ಆಗಿದೆ ಫಸ್ಟ್ನೇ ಅದು ಭಾಳ ಬಂದಿಲ್ಲ ಸರ್ ಸುಮ್ಮನೆ ಒಂದು 2-3 ಕ್ವಿಂಟಲ್ ಬಂದೈತೆ ರೀ ನೆಕ್ಸ್ಟ್ ಬಂದೈತೆ ರೀ ಒಂದು 8 ಟನ್ ಬಂದೈತೆ ನೋಡ್ರಿ ಎಕರೆ ರೀ 1 ಎಕರೆ 2 ಗುಂಟೆದಾಗ 8 ಟನ್ ಬಂತು ರೀ ಮತ್ತು 2ನೇ ವರ್ಷಾಗ ಬಡ್ಡಿ ಬಲ್ತಾಗೆಲ್ಲ 10 ಟನ್ನು 12-15 ತನ ಬರ್ತದೆ ಸರ್ ಹಾಂ 2-3 ವರ್ಷ ಬಡ್ಡಿ ಬೆಳಿಬೇಕು ಸರ್ 2-3 ವರ್ಷ ಆದ್ಮೇಲೆ 3ನೇ ವರ್ಷಕ್ಕೆ ಚಲೋ ಬೆಳೆ ಬರ್ತದೆ 15 ಟನ್ 10 ಟನ್ 20 ಹಿಂಗೆ ಒಟ್ಟು ಬಡ್ಡಿ ಬಲ್ತಾಗೆಲ್ಲ ಸ್ವಲ್ಪ ಇಳುವರಿ ಚಲೋ ಬರ್ತದೆ ಸ್ಟಾರ್ಟ್
ಇಲ್ಲ ಈ ಏಪ್ರಿಲ್ ಕಟಿಂಗ್ ಆಯ್ತು ಸರ, ಕಡ್ಡಿ ತಯಾರು ಮಾಡ್ಕೋಬೇಕ್ರಿ. ಒಮ್ಮೆ ಒಂದು ಸಣ್ಣದಾಗ ಬಂದ್ಬಿಡ್ಲೆ 4 ಎಲೆಗೆ ಚೂಟ್ಬೇಕು. ಅದಾದ ನಂತರ ಮತ್ತು 6 ಎಲೆಗೆ ಚೂಟ್ಬೇಕು. ಅದಾದ ನಂತರ 2 ಎಲೆ ಹೀಗೆ ಚೂಟ್ಬೇಕ್ರಿ. ಹಂಗಾಗಿ ಅವೆಲ್ಲ ಮತ್ತು ಅದು 2 ಎಲೆ ಕಟ್ ಚೂಟ್ಬಿಟ್ರೆ ಅಲ್ಲಿಗೆ ಸ್ಟಾಪ್ ಆಗಿಬಿಡ್ತಾರೆ. ಅಲ್ಲಿಂದ ಕಡ್ಡಿ ಬಲ್ಕೊಂತ ಹೋಗ್ಬಿಡ್ತದೆ. ಹಂಗಾಗಿ ಅಂದ್ರೆ ಗರ್ಭ ಕಟ್ಟತ್ರಿ ಸರ್. ಅದು ಗರ್ಭ ಅಂದ್ರೆ ಅದು ಲಿವೋಶನ್ನು ಇರೇಶಲ್ ಅಂತೇಳಿ ಅದಾವ್ರಿ. ಅವನ್ನ 3 ದಿವಸ ಸ್ಪ್ರೇ ಮಾಡ್ಬೇಕ್ರಿ. ಅಂದ್ರೆ ಗರ್ಭ ಕಟ್ಟತ್ರಿ ಅದು. ಹಂಗಾಗಿ ಒಟ್ಟು ಒಮ್ಮೆ 4 ಎಲೆಗೆ ಚೂಟಿದ್ರೆ ಅಂದ್ರೆ ಒಮ್ಮೆ ಹೊಡಿಬೇಕ್ರಿ ಸರ್. ವಿರೇಶಲ್ಲು 6B ಅದನ್ನ ಹೊಡಿಬೇಕ್ರಿ. ಹೊಡೆದ ನಂತರ ಒಮ್ಮೆ 4 ಎಲೆ ಆದ ನಂತರ ಮತ್ತೆ 6 ಎಲೆಗೆ ಒಮ್ಮೆ ಚೂಟಿದ ಮ್ಯಾಗ ಅದೊಂದು 3 ಸಲ ಹೊಡಿಬೇಕು. 3 ಸಲ ಏನು ಚೂಡ್ತೀವಿ 3 ಸಲ ಹೊಡಿಬೇಕು ಸರ್. ಅಂದ್ರೆ ಗರ್ಭ ಕಟ್ಟತ್ತೆ ಸರ್. ಅಲ್ಲಿ ಕಾಯಿ ಹಿಡಿಯೋಕೆ ಅನುಕೂಲ ಆಗುತ್ತೆ ಸರ್. ಇಲ್ಲಾಂದ್ರೆ ಅದು ಸ್ವಲ್ಪ ಇಳುವರಿ ಕಮ್ಮಿ ಆಗ್ಬಿಡುತ್ತೆ. ಸಲೀಸ ಸರ್. ಈಗೇನು ನಮಗೇನು ಅಷ್ಟೊಂದು ಏನು ಇದಿಲ್ರಿ. ಈಗೆಲ್ಲ ಸಲೀಸ್ ಐತ್ರಿ. ಈಗ ಮೊದಲ ಭಾಳ ಕಷ್ಟ ಐತ್ರಿ ಅದು. ಈಗ ಸಲೀಸ್ ಐತ್ರಿ. ಈಗ ಹಣ್ಣಿನ ಟೈಮ್ನಾಗ 1 ದಿವ್ಸ ಬಿಟ್ಟು 1 ದಿವ್ಸ ಮೊದಲ ಕಡ್ಡಿ 4 ದಿವ್ಸಕ್ಕೊಮ್ಮೆ 5 ದಿವ್ಸಕ್ಕೊಮ್ಮೆ ಸ್ಪ್ರೇ ಮಾಡ್ತೀವಿ. ಅವಾಗೇನಿರಲ್ಲ ರೀ, ಕಡ್ಡಿ ತಯಾರು ಮಾಡೋದಷ್ಟ. ಅವಾಗೇನು ಭಾಳ ರೋಗ ಕಡಗಲ್ರಿ ಸರ್. ಹೂವು ಆತಂದ್ರೆ ಅದಕ್ಕೆ ದಿವಸ ಹೊಡೆಯೋದ್ರಿ. ಅದು ಮಳೆ ಆಗ್ಬಿಡ್ದ್ರಿ. ಮಳೆ ಆತಂದ್ರೆ ಆಗ ಡೈಲಿ ಹೊಡೆಯೋದ್ರಿ. ಮಂಜು ಬಿದ್ದಾಗ ಅದಕ್ಕೆ ರೋಗಾಣುಗಳು ಜಾಸ್ತಿ ರೀ. ಡೌಣಿ ಅಂತೇಳಿ ಬರ್ತಾರೆ. ಅದು ಭಾಳ ಕಡಕತೈತೆ ಸರ್. ಡೌಣಿ ನೋಡ್ರಿ ಸರ್. ಡೌಣಿ ಕರ್ಪ ಇವು 2 ಬಿಟ್ರೆ ಅಂದ್ರೆ ಬೇರೆ ಯಾರು ರೋಗನೇ ಇಲ್ಲ. ರಕ್ಷಣೆ ಮಾಡ್ಬೇಕು ಸರ್. ಅಂಥವೆಲ್ಲ ಔಷಧ ಈ ಕರ್ಜೆಟ್ಟು ಸಿಸ್ತಿನ್ ಅಂತ ಬರ್ತಾವ್ರಿ. ಅದನ್ನೆಲ್ಲ ತೊಗೊಂಡು ಬಂದು ಸ್ಪ್ರೇ ಮಾಡಿದ್ರೆ ಕಂಟ್ರೋಲ್ ಆಗ ಸರ್. ಇವು 2 ರೀ ಗೊಟ್ಟ ಕರ್ಪ ಡೌಣಿ ಬೂದಿ ಅಂತ ಬರ್ತ್ರಿ. ಅದು ಒಂದು ಒಟ್ಟು ಅಷ್ಟು ಅದಾರ 3 ರೋಗ ಬರ್ತೈತೆ ನೋಡ್ರಿ. ತಂಡಿಗೆ ಬರ್ತ ಸರ್. ಅದು ಬೂದಿ ರೋಗ ಅಂತೇಳಿ ತಂಡಿಗೆ ಬರ್ತಾ ಅದೊಂದು ಸ್ವಲ್ಪ ಸ್ಪ್ರೇ ಮಾಡಿಬಿಟ್ರೆ ಎಲ್ಲ ಕಂಟ್ರೋಲ್ ಆಗ್ತದೆ. ಹ್ಞೂ ರೀ. ಈ ಸದ್ಯ ಅಂದ್ರೆ ಹೊಸದಾಗಿ ಹಚ್ಬೇಕಂತ ಸರ. ಕಲ್ಲು ಎಂಗಲ್ಲು ತಂತಿ ಒಟ್ಟು ಒಂದು 3 ಲಕ್ಷ ಬೇಕಾಗತ್ತೆ ಸರ್ ಈ ಸದ್ಯ. ಮತ್ತು ಈಗ ಟಾರ್ಗೆಟ್ ಯಾಕಂದ್ರೆ ದುಬಾರಿ ಅಲ್ರಿ. ಕಲ್ಲು ತರ್ಬೇಕು, ತಂತಿ ತರ್ಬೇಕು, ಎಂಗಲ್ ಎಲ್ಲ ಮತ್ತು ಲೇಬರ್ ಹಾಕಕ್ಕೆ ಅವೆಲ್ಲ ರೆಡಿ ಆಗ್ಬೇಕಾದ್ರೆ ಒಟ್ಟು ಒಂದು 3 ಲಕ್ಷ ಅಂದ್ರೆ ಆಗತ್ತೆ ಸರ್. ಬರಲ್ಲ ಸರ್. ಒಟ್ಟು 3ನೇ ವರ್ಷಕ್ಕೆ ಸ್ಟಾರ್ಟಿಂಗ್ 3 ವರ್ಷಕ್ಕೆ ಬರ್ತಾರೆ ಲಾಭ. ಹೌದು ರೀ. ಅಲ್ಲಿ ತನ ಈಗ ಕೈ ಕಟ್ಕೊಂಡು ಕುಂದ್ರದ್ರೆ ರೈತ ಏನು ನೆಳ್ಳಿಗೆ ಅಡ್ಡಾಡ್ತೀವಲ್ಲ ಸರ್. ತುಳಿದಾಡ್ತೀವಿ. ಅದಕ್ಕೇನು ಬರಲ್ಲ ಸರ್. ದ್ರಾಕ್ಷಿ ಒಂದೇ ಸರ್. ಅದ್ರಾಗ ಏನು ಮಾಡಕ್ಕೆ ಬರಲ್ಲ ರೀ. 3 ವರ್ಷ ತನಕ ಕಾಯ್ಬೇಕು ಸರ್. ಖರ್ಚು ಬರ್ರಿ ಸರ್. ನಾವಂದ್ರೆ ಮೊದಲಾಗಿಂದನ ಐತಲ್ರಿ. ಯಾಕಂದ್ರೆ ಹೊಸದಾಗಿ ಮಾಡ್ಬೇಕಾದ್ರೆ ಈ ರೈತರನ್ನ ಹಿಡ್ಕೊತಾರೆ ರೀ. ಹೆಂಗೆ ಎಷ್ಟು ಫೂಟ್ ಹಾಕ್ಬೇಕು, ಅಂತರ ಎಷ್ಟು ಬೇಕು ಅಂಥೇಳಿ ಕರಿತಾರೆ ರೀ. ಅವನ್ನೆಲ್ಲ ನೋಡಿ ಹೇಳಿ 20 ಫೂಟಿಗೆ ಒಂದು ಕಂಬ ಹಾಕ್ತಾರೆ. ಕಂಬ ಹಾಕಿ ತಂತಿ ಎಳೆದು ಅವೆಲ್ಲ ಮತ್ತು ಹೇಳಿ ಬಂದ್ರೆ ಅವ್ರು ಮಾಡ್ತಾರೆ ಸರ್. ಇಲ್ಲಾಂದ್ರೆ ಯಾರೂ ಇಲ್ಲ ಅಂದ್ರೆ ಮತ್ತು ತೋಟಗಾರಿಕೆ ಇಲಾಖೆಯವ್ರನ್ನ ಅವ್ರನ್ನ ಹೇಳ್ತಾರೆ ರೀ. ಬಂದು ಅವರು ಸ್ವಲ್ಪ ಹೇಳ್ತಾರೆ ರೀ. ಹೇಳಿದ ಮ್ಯಾಗ ನಾಟಿ ಮಾಡ್ಕೊತಾರೆ. ಅದು ಏಪ್ರಿಲ್ ಸರ್ ನಾಟಿ ಮಾಡಿದ್ರಿ. ಅಂದ್ರೆ ಅಕ್ಟೋಬರ್ಕ್ಕೆ ಅದು ಹಣ್ಣು ಬಿಡ್ತದೆ ಸರ್. ಇದು 15 ವರ್ಷ ಬರ್ತದೆ ನೋಡಿ ಸರ್. 10ರಿಂದ 15 ವರ್ಷ ಬರ್ತದೆ ಸರ್. ಅತ್ಲಾಗ ಇಳುವರಿ ಕಮ್ಮಿ ಆಗತ್ತೆ ರೀ. ಇಳುವರಿ ಕಮ್ಮಿ ಆತಂತ ಮತ್ತೆ ತೆಗೆದ್ರಿ ಮತ್ತು ಹೊಸದು ಹಚ್ಚಿದ್ರಿ. ನಮಗೆ ಒಂದು 20 ವರ್ಷ ಸರ್. ನಮ್ಮ ತಂದೆಯವರು ಮೊದಲ ಪೆಂಡಲ್ ಸಿಸ್ಟಮ್ ಮಾಡಿದ್ರಿ ರೀ. ಆ ಪೆಂಡಲ್ ತೆಗೆದ್ರಿ ನಾವು. ಅಂದ್ರೆ ಒಂದು 10-15 ವರ್ಷ ಅದ್ರಾಗ ಇದನ್ನು ಮಾಡಿವ್ರಿ. ಅದು ಇಳುವರಿ ಕಮ್ಮಿ ಆತಲ್ರಿ. ಅದನ್ನು ತೆಗೆದು ಮತ್ತೆ ಇದನ್ನು ಮಾಣಿಕ್ ಚಮನ್ ಮಾಡಿವಿ. ಪೆಂಡಲ್ ಹಾಕಿದೇವ ಸರ. ಈಗ ಆಳಿಂದೆಲ್ಲ ಖರ್ಚು ಕಮ್ಮಿ ರೀ. ಏನು ನಿಂತ್ಕೊಂಡು ಕೆಲಸ ಮಾಡ್ಬೇಕು ರೀ. ಈಗ ಅದ್ರಾಗ
ಒಳಗೆ ಫೆಂಡಲ್ ಹಾಕಿಂದ ಈ ಸ್ಟೂಲ್ ಹತ್ತಿ ಮ್ಯಾಗ ಹತ್ತಿ ಮತ್ತೆ ಅದ್ರ ಮ್ಯಾಗ ಕೆಲಸ ಮಾಡ್ಬೇಕು. ಈಗ ಏನಿಗೆ ಆರಾಮಾಗಿ ಸಣ್ಣ ಹುಡ್ರು ಮಾಡ್ತಾರೆ ಕೆಲಸ ಮಾಡ್ಬೋದು ರೀ. ಇದು ನಾರ್ಮಲ್ ಮೆಸ್ಟ್ ಇಳುವರಿನೇ ಚಲೋ ಬರ್ತಾರೆ ಎಲ್ಲ, ಮತ್ತು ಒಳ್ಳೆ ಕ್ವಾಲಿಟಿ ಚಲೋ ಬರ್ತದೆ. ದ್ರಾಕ್ಷಿ ಹಾಕಿ ಬಂದರೆ ಎಲ್ಲ ಮಾಹಿತಿ ಕೊಡ್ತೀವಿ ಸರ್, ಹಿಂಗೆ ಮಾಡ್ರಿ ಹಿಂಗಿಲ್ಲ ಅಂತೇಳಿ. ನಮಗೂ ಒಳ್ಳೆ ಇಳುವರಿ ಬಂದತೆ, ನೀವು ಅದರಿಂದ ಮಾಡ್ಕೋರಿ ಅಂತೇಳಿ ಹೇಳ್ತೀವಿ ಸರ್. ಇದು ಫೆಬ್ರವರಿಗೆ ಬರ್ತದೆ ಸರ್ ಹಣ್ಣು, ಫೆಬ್ರವರಿ ಹಣ್ಣು ಬರ್ತದೆ. ಕೊಡ್ತೇವೆ ಸರ್. ಫೆಬ್ರವರಿಗೆ ಸ್ಟಾರ್ಟಿಂಗ್ ಇದನ್ನು ಎಲ್ಲ ಕಸ್ಟಮರ್ಗೆ ಹೇಳಿ ಸರ್, ನಾವು ತೊಗೊಳೋರಿಗೆ ನಮ್ದು ಹಣ್ಣು ಬಂದೈತಿ ಬಂದು ಹೋರಿ ಅಂತಂದ್ರೆ ಅವ್ರು ಬಂದು ನೋಡ್ತಾರೆ, ಮತ್ತು ಚೆನ್ನಾಗಿದ್ರೆ ತೊಗೊಂಡು ಹೋಗ್ರಿ ಸರ್. ಯಾರು ಬಂದ್ರೆ ನಮಗೆ ಬೇಕಂದ್ರೆ ಕೊಡ್ತೀವಿ ಸರ್. ಹ್ಞೂ ರೀ. ನಮಸ್ಕಾರ ಸರ್.